ಹಾಯ್ ಆಲ್ಸೋ ನಾವು ಮಾರ್ನಿಂಗ್ ಒಂದು ಡೈಲಿ ವ್ಲಾಗ್ ಇವತ್ತೇನು ಸ್ಪೆಷಲ್ ಇದೆ ಎಲ್ಲರಿಗೂ ಗೊತ್ತಿರ್ಬೋದು ಗುರು ಪೂರ್ಣಿಮಾ ಅಂತ. ಸೊ ಹಾಗೆ ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ನಾವು ಮಾರ್ನಿಂಗ್ ಹೆಂಗೆ ಡೈಲಿ ವಾಕ್ ಮಾಡೋಕ್ಕೆ ಬರ್ತೀವಿ ನಮ್ಮ ಮನೆ ಮುಂದಿರೋ ಮಹಾಬಲೇಶ್ವರ ಗ್ರೌಂಡಲ್ಲಿ. ಸೊ ಹಾಗೆ ಬಂದ್ವಿ ಮತ್ತು ಮಾಡ್ತಾ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನಮ್ಮ ಗ್ರೌಂಡ್ ಹೇಗಿದೆ, ಮಳೆ ಬಂದು ಹೆಂಗೆ ನಿಂತಿದೆ ಅಂತ. ನಮ್ಮ ಮನೆ ಹತ್ರದಿಂದನೇ ಸ್ಟಾರ್ಟ್ ಮಾಡಿದ್ವಿ ವ್ಲಾಗ್. ಹಾಗೆ ನೀವು ನೋಡ್ಬೋದು ಎಷ್ಟು ಗಾರ್ಡನ್ ಗ್ರೀನ್ ಆಗಿದೆ ಅಂತ. ಇದು ಮಳೆ ಬಂದು ನ್ಯಾಚುರಲ್ ಆಗಿ ಗಾರ್ಡನ್ ಈ ಥರ ಇರೋದು, ಯಾವುದೇ ಆರ್ಟಿಫಿಷಿಯಲ್ ಏನಿಲ್ಲ, ತಾನಾಗೆ ಬೆಳೆದಿದೆ. ಅದ್ರ ನೇಚರ್ ಮಧ್ಯದಲ್ಲೇ ನಾವು ವಾಕ್ ಮಾಡೋದು ಡೈಲಿ. ಚಹಾ ಪತ್ತಿ ಬೇಕಾಗಿತ್ತಪ್ಪ, ಅದನ್ನ ಚಹಾ ಪತ್ತಿ ತೋತಾ ಇದೀವಿ. ಚಹಾ ಪತ್ತಿ ಹಾಕೊಂಡಾಗ ನಾವು ಚಹಾ ಕುಡಿಯಲ್ಲ, ಚಹಾ ಪತ್ತಿ ಬೇಕಾಯ್ತು. ಅದನ್ನ ಹಾಕೊಂಡು ಕುಡಿಯೋದ್ರಿಂದ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ಆಗುತ್ತೆ. ಎಷ್ಟೇ ನೀವು ಬ್ರ್ಯಾಂಡೆಡ್ ಚಹಾ ಪೌಡ್ರ್ ಹಾಕಿದ್ರೂ ಅದರಲ್ಲಿ ಸಿಗಲ್ಲ. ಈ ಥರ ನ್ಯಾಚುರಲ್ ಆಗಿ ಹಾಕೊಂಡು ಕುಡಿಯೋದೇ ಭಾಳ ಬೆಟರ್. ಇದು ಮತ್ತೆ ನ್ಯಾಚುರಲ್ ಆಗಿದೆ. ನಮ್ದೆಲ್ಲ ಇದು. ಇವರು ಡೂಗನವರ್ ಅಂತಿದ್ದಾರೆ ಇಲ್ಲಿ, ನಮ್ಮ ಫ್ರೆಂಡ್ ಅವ್ರದ್ದಿದೆ. ಅವ್ರು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಅವ್ರ ಚಹಾ ಪತ್ತಿ ಕಾರೆಲ್ಲ ಬಂದಿದೆ. ಚಹಾ ಪತ್ತಿ ತೊಗೊಂಡಿದ್ದು ನೋಡ್ರಿ. ಸೊ ಇಲ್ಲಿ ವಾಕ್ ಮಾಡ್ತಾ ಅವ್ರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲಸ ಆಗ್ತಿರೋದ್ರಿಂದ ನಮ್ಮದು ರೋಡ್ ಪಾತ್ವೇ ಸೈಡ್ ಎಲ್ಲ ಮಾಡ್ತಿರೋದ್ರ ಬಗ್ಗೆ. ಮಹಾಬಳೇಶ್ವರ ಗುಡಿ ಇದ್ರೆ ಸಹ್ಯಾದ್ರಿ ನಗರ ಮಹಾಬಳೇಶ್ವರ ಗುಡಿ. ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಇದೆ, 500 ಮೀಟರ್ಸ್ ವಾಕಿಂಗ್ ಟ್ರ್ಯಾಕ್ ಇದೆ. ಇಲ್ಲಿ 200 ಗಿಡಗಳಿದ್ದಾವೆ ಮತ್ತು ಹುಡುಗರು ಆಟ ಆಡಲಿಕ್ಕೆಲ್ಲ ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ಮಹಾಬಳೇಶ್ವರ ಗುಡಿ ಒಳಗೆ ಈಶ್ವರ, ಈ ಮಹಾಬಳೇಶ್ವರ ಈಶ್ವರ ಇದೆ, ಗಣಪತಿ ಇದೆ, ಹನುಮಂತ ಇದೆ, ಆಮೇಲೆ ಸುಬ್ರಹ್ಮಣ್ಯಂ ಇದೆ, ನವಗ್ರಹ ಇದೆ. ಅದಕ್ಕೆ ವಾಕಿಂಗ್ ಟ್ರ್ಯಾಕಿಗೆ ಎಲ್ಲ ಸರೌಂಡಿಂಗ್ ಎಲ್ಲ ಗೇಟ್ ಇದೆ. ಮತ್ತು ಎಲ್ಲ ಹುಡುಗರಿಗೆ ಎಲ್ಲರಿಗೂ ಇದು ಅನುಕೂಲ ಇದೆ. ಕೆಲಸ ನಡೆದಿದೆ ಈಗ ಎಲ್ಲ ರೋಡ್ ವರ್ಕು ನಡೆದಿದೆ. ಮತ್ತು ಇಲ್ಲಿ ನಾವೆಲ್ಲ ಫಿಲ್ಅಪ್ ಮಾಡಿ ಎಲ್ಲ ಗಿಡಗಳು ಹಾಕಿ ಗಿಡಗಳು ಹಚ್ಚಿದ್ವಿ. ಮತ್ತೆಲ್ಲ ಸೇಫ್ಟಿ ಇದೆ ಸಣ್ಣ ಹುಡುಗರಾಗಿ. ಹಿಂಗಾಗಿ ನಾವು ಡೈಲಿ ಇಲ್ಲೇ ವಾಕ್ ಬರೋದು. ಬಾ ನಾವು ವಾಕ್ ಮಾಡೋದು ನೋಡಿ ನಾವು ಡೈಲಿ ಊಟ ಹಾಕೋ ಇವು ಹೊರಗೆ ಇರುತ್ತೆ, ನಮ್ಮ ಮನೆ ಹೊರಗೆ ಇವು ಡಾಗ್ಸ್ ಮರಿ ಹಾಕಿರೋದು. ಅವು ನಾವೇ ಊಟ ಹಾಕ್ತೀವಿ. ನಮ್ಮ ಫಾಲೋ ಮಾಡ್ಕೊಂಡು ಬಂದಿದ್ದಾವೆ. ನಾವು ಕರೆದಿಲ್ಲ ಏನಿಲ್ಲ, ಬಟ್ ಅವ್ರು ಹೇಳ್ತಾರಲ್ಲ ಲಾಯಲ್ಟಿ ಕ್ಯಾನ್ ಬಿ ಪ್ರೂವ್ಡ್ ಥ್ರೂ ಆ್ಯಕ್ಷನ್ಸ್ ನಾಟ್ ಜಸ್ಟ್ ವರ್ಡ್ಸ್ ಅಂತ. ಸೊ ಐ ಥಿಂಕ್ ಡಾಗ್ ಎ ಗುಡ್ ಎಕ್ಸಾಂಪಲ್ ಅದಕ್ಕೆ. ನೋಡ್ರಿ ಅವು ಹೆಂಗೆ ನಮ್ಮ ಜೊತೆ ಬಂದಿದ್ದಾವೆ ಒಳಗೆ ವಾಕ್ ಮಾಡೋಕೆ, ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾವೆ ಎಲ್ಲ ಕಡೆ. ಹಲೋ ಅಪ್ಪ ಕೊಡು. ಹಲೋ ಅಪ್ಪ ಅಲ್ಲ, ಹಲೋ. ಗುಡ್ ಬಾಯ್. ಹಲೋ ಅಪ್ಪು. ಟ್ರೀಟಲ್ಲಿ. ಹಲೋ ಅಪ್ಪು. ರೋಜಾ ಹೂವೆ ನೀಯಲ್ಲಿ ನನ್ನ ವಿರಹವ ನೀನು ಬಲ್ಲೆ. ರೋಜಾ ಹೂವೆ ನೀಯಲ್ಲಿ ರೋಜಾ ಏನು ಬೇಕು ನಿಂಗೆ? ಟ್ರೀಟ್ಸ್ ಬೇಕಾ? ಟ್ರೀಟ್ ಅಪ್ಪ. ಟ್ರೀಟ್. ಬೋನ್ ಬೇಕಾ? ಬೋನ್ ಬಾ. ಎಲ್ಲೈತೆ ಬೋನ್ ತೋರ್ಸ್ ಬಾ. ಎಲ್ಲೈತೆ ಬೋನ್? ಎಲ್ಲೈತೆ? ಇಲ್ಲೈತಾ? ಇಲ್ಲಿ
ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಪೂರ್ಣಿಮಾ ಇವತ್ತಿನ ವ್ಲಾಗ್ ಗುರು ಪೂರ್ಣಿಮಾದು. ಎಸ್. Bunny hops. Bunny hops. Bunny hops. Good boy. Good boy. Good boy. Good boy. Good boy. Sid. Sid. Good boy. ಬೇಡ 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 ಬೇಡ. ಮಾತಾಡ್ರಿ. ಇವತ್ತು ಗುರು ಪೂರ್ಣಿಮಾ, ಅದಕ್ಕಾಗಿ ಕೊಡು. ಆಮೇಲೆ ಮಾತಾಡೋಣ. ಗುರು ಪೂರ್ಣಿಮಾ ಪ್ರಯುಕ್ತ ಈಗ ನಾವು ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ ಗುರು ಪೂರ್ಣಿಮಾ ಆಚರಿಸಲಿಕ್ಕೆ. ಅಲ್ಲೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ಮತ್ತೆ ಅದೊಂಥರ ಪೀಸ್ಫುಲ್ ಆಗಿರುತ್ತೆ ಆ ಪ್ರದೇಶ. ಅದಾದ್ಮೇಲೆ ಒಂದು ಸ್ವಲ್ಪ ಇದು ಒಂಥರ ಡೆಲಿಷಿಯಸ್ ರುಚಿಕರವಾದ ಪ್ರಸಾದವನ್ನು ನೀಡ್ತಾರೆ. ಪೌಷ್ಟಿಕ ಮತ್ತೆ ಎಲ್ಲಾ ಕಡೆ ಶುಚಿತ್ವ ಜಾಸ್ತಿ ಇದೆ. ರಾಮಕೃಷ್ಣ ಮಿಷನ್ ಅದು ಒಂದು ಪ್ರಸಿದ್ಧವಾದ ಒಂದು ಸ್ಥಳ ಅಂತಾನೆ ಹೇಳ್ಬಹುದು. ಅಲ್ಲೆಲ್ಲ ದೊಡ್ಡ ದೊಡ್ಡ ಎಲ್ಲ ಅಬ್ದುಲ್ ಕಲಾಂ ಅವರು ಮತ್ತೆ ಇವರು ಪ್ರಣವ್ ಮುಖರ್ಜಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ರವ್ರಿಬ್ರು ಬಂದೆಲ್ಲ ವಿಸಿಟ್ ಮಾಡೋಗಿದ್ದಾರೆ. ಅದಕ್ಕಾಗಿ ಅದೊಂಥರ ಐತಿಹಾಸಿಕ ಸ್ಥಳವಾಗಿದೆ. ಮೇನ್ ಅಲ್ಲೆಲ್ಲ ಹೋದ್ರೆ ತುಂಬಾ ಪೀಸ್ಫುಲ್ ಆಗಿರುತ್ತೆ. ಮತ್ತೆ ತುಂಬಾ ಶುಚಿತ್ವ ಕಾಪಾಡಿದ್ದಾರೆ. ಬೇಗ ಹಲೋ, ಹೇಳ್ ಬೇಗ. ನೀವು ಹೊಸ ರೋಡ್ ಮಾಡತ್ತಿದ್ದಾರೆ. ನಾವು ಎಲ್ಲ ಗುರು ಬ್ರಹ್ಮ ಹೇಳು. ಗುರು ಗುರು ಬ್ರಹ್ಮ, ಗುರು ಪುಕ್ಕಮ್ಮ, ಗುರು ವಿಷ್ಣು, ಗುರು ಏರು, ಮಹೇಶ್ವರ, ಗುರು ಮಹೇಶ್ವರ, ಸರಸ್ವತಿ, ಗುರುಯೇ ನಮಃ. ಗುಡ್. ನಾವು ಪ್ರತಿ ಇಯರ್ ಗುರು ಪೂರ್ಣಿಮಾ ಅಂತ ಬಂದಾಗ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತೀವಿ. ಈಗಂತಲ್ಲ, ನಾನ್ ಮೋಸ್ಟ್ಲಿ ಸ್ಕೂಲ್ ಟೈಮ್ ಇಂದ ಹಿಡಿದಿರ್ಬೋದು. ಇಲ್ಲಿ ಬೆಳಗಾಮಲ್ಲಿ ಇರೋದು ನಾವು ಹೋಗ್ತಾ ಇದೀವಿ. ಮತ್ ಬಳ್ಳಾರಿಯಲ್ಲಿ ಇದ್ದಾಗೂನು ಇತ್ತು ನಮ್ಮ ಮನೆ ಹತ್ರ, ಆದ್ರೆ ಇಷ್ಟ ಹೋಗಿದ್ದಿಲ್ಲ. ಇಲ್ಲಿ ಅದೇ ಒಂದು ಒಕೇಶನ್ ಎಲ್ಲಾರು ಕೂಡಿ ಹೋಗ್ಬಹುದು. ಮತ್ತೊಂಥರ ವೈಬ್ರೇಷನ್ ಚೆನ್ನಾಗಿರುತ್ತೆ. ಮನೆ ಬಿಟ್ಟು ಹೊರಗೆ ಹೋದಂಗ ಆಗುತ್ತೆ, ಒನ್ ಡೇ ಸ್ಪೆಂಡ್ ಮಾಡ್ದಂಗ ಆಗತ್ತೆ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ. ಬಡಿಯೋರಿಲ್ಲ ಇನ್ನ. ಅವ್ನ ನೀರ ಡ್ಯಾನ್ಸ್ ಮಾಡತ್ತಾನ, ನಂಗೇನ್ ಗೊತ್ತಿಲ್ಲ. ಆಮೇಲೆ ಇದೇ ರಾಮಕೃಷ್ಣ ಆಶ್ರಮ. ಈಗ ರಾಮಕೃಷ್ಣ ಅವರ ಆರತಿ ಮುಗಿದಿದೆ. ಮತ್ತೆ ಇದು
ದರ್ಶನವನ್ನು ಪಡೆದು ಪ್ರಸಾದಕ್ಕೆ ಹೊರಟಿದ್ದೇವೆ. ಗುರು ಪೂರ್ಣಿಮೆ ನಿಮಿತ್ತ ಪ್ರಸಾದ ಆ ಸೈಡ್ ಇದೆ. ಪ್ರಸಾದದ ಆ ಕಡೆ ಇದೆ. ತುಂಬಾ ದೊಡ್ಡದಿದೆ, ಸ್ಪೇಷಿಯಸ್ ಇದೆ. ವಿವೇಕಾನಂದ ವಾಸಿಸಿರುವ ಸ್ಥಳ ಇಲ್ಲಿ ಇದೆ. ಮತ್ತೆ ಎಲ್ಲ ಪ್ರಶಾಂತವಾಗಿದೆ. ಎಷ್ಟೇ ಜನ ಬಂದ್ರು ಏನು ಪ್ರಾಬ್ಲಮ್ ಆಗಲ್ಲ. ಮಳೆ ಬಂದು ನಿಂತಿದೆ. ಇವರು ಮಂಜು ಅಂತ, ನಮಗೆ 10-15 ಇಯರ್ಸ್ ಇಂದ ಪರಿಚಯ. ಮೊದಲು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು. ಇವ್ರ ಫ್ಯಾಮಿಲಿ ಎಲ್ಲ ನಮ್ಮ ಕ್ವಾರ್ಟರ್ಸ್ ಇಂದಾನೆ ಇರ್ತಿದ್ರು. ನಾವು ಸಣ್ಣವರಿದ್ದಾಗ ಇವ್ರ ಮನೆಗೆಲ್ಲ ಹೋಗಿ ಬರ್ತಿದ್ವಿ. ಆದ್ರೆ ಈಗ ಸದ್ಯಕ್ಕೆ ಅವರು ಇಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಸೇವೆ ಮಾಡ್ತಾ ಇದಾರೆ, ಕೆಲಸ ಮಾಡ್ತಾ ಇದಾರೆ. ಅವ್ರಿಗೆ ಹೇಗ್ ಅನಿಸ್ತಿದೆ ಅಂತ ಒಂದ್ 2 ಮಾತು ಹೇಳ್ತಾರೆ. ನಿಮ್ಗೆ ಹೆಂಗ ಅನಿಸ್ತಿದೆ ಇಲ್ಲಿ ಬಂದ್ಮೇಲೆ? ಎಷ್ಟು ಟೈಮ್ ಆಯ್ತು? 8 ವರ್ಷ ಆಯ್ತು. ಒಂದು 5 ವರ್ಷ 5-6 ವರ್ಷ. ನಿಮಗ್ ಚಲೋ ಅನಿಸ್ತೈತಿ ಇಲ್ಲಿ ಬಂದು? 5-6 ವರ್ಷ ಆಯ್ತು ನಂದು ಬಂದಿಲ್ಲ. ಎಲ್ಲ ಭಕ್ತಿಯಿಂದ ಎಲ್ಲ ಸೇವೆ ಮಾಡ್ತೀವಿ. ಪ್ರಸಾದನೂ ಚೆನ್ನಾಗಿತ್ತು. ಪ್ರಸಾದ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಮಳೆ ಇತ್ತು, ಮಳೆನೂ ಹೋಯ್ತು. ನಾವ್ ಯಾವಾಗ ಬಂದ್ರು ಇವ್ರು ನಮಗೆ ಬಹಳ ಹೆಲ್ಪ್ ಮಾಡಿ, ಎಲ್ಲ ದರ್ಶನ ಆಯ್ತು, ಪ್ರತಿಯೊಂದನ್ನು ಹೆಲ್ಪ್ ಮಾಡಿ. ಹೋದ್ಸಲ ಸೀರೆ ನಮ್ಮ ಮದರ್ದು ಅಲ್ಲಿ ಶಾರದಾ ಮಾತೆ ಕೊಡ್ಸೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಯಾವಾಗೂ ಬರ್ರಿ ಅಂತೇಳಿ ಪ್ರತಿ ಸಲ ಕರಿತಾ ಇರ್ತಾರೆ, ಹೆಲ್ಪ್ ಮಾಡಿದ್ದಾರೆ. ನಾವು ಅವ್ರ ಕಡೆ ಇದ್ದಿದ್ದು ಏನ್ ಬಾಂಡಿಂಗ್ ಇದೆ ಇಲ್ಲಿ, ಅದು ನಮಗೆ ಯೂಸ್ ಆಗಿದೆ. ಸೊ ನಾವೀಗ ರಾಮಕೃಷ್ಣ ಆಶ್ರಮದಿಂದ ವಾಪಸ್ ಬರ್ತಾ ಇದ್ದೀವಿ. ಅಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಪ್ರಸಾದ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ನಿಂತು ನೋಡಿ ಮಾತಾಡಿ ಮತ್ತೆ ಒಂದೆರಡು ನಮ್ಮ ಹುಡುಗ ಅಲ್ಲಿ ಏನೇನೋ ಬುಕ್ಸ್ ತಗೊಂಡು ನಾವು ಫೋಟೋ ತಗೊಂಡು ಎಲ್ಲಾನು ಈ ವ್ಲಾಗ್ ಅಲ್ಲಿ ಬರುತ್ತೆ. ಈಗ ನಾವು ಜೆಮ್ಸ್ ಪ್ಯಾಕೆಟ್ ಸಲುವಾಗಿ ಹುಡುಕ್ತಾ ಇದೀವಿ ಈ ಮಳೆಯಲ್ಲಿ. ಅದ್ ಯಾಕೆ ಹುಡುಕ್ತಿದೀವಿ ಜೆಮ್ಸ್ ಪ್ಯಾಕೆಟ್ಗೆ ಅಂತ ಅನ್ನೋದು ನೀವು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬರುತ್ತೆ, ವೀಕೆಂಡ್ ವ್ಲಾಗ್ ಅಲ್ಲಿ. ನೀವು ಕಡಿಮೆ ನೀವು ಅಲ್ಲ ಹೇಳ, ನೀನೇನ್ರ ಹೇಳಿ ಮುಗಿಸು. ಹೋಗಿ ಎಲ್ಲ ಮುಗಿಸಿ ವಾಚ್ ದ ನೆಕ್ಸ್ಟ್ ವ್ಲಾಗ್ ಬಂದ್ವಿ. ವಾಚ್ ದ ನೆಕ್ಸ್ಟ್ ವ್ಲಾಗ್ ಹೇಳ್ರಿ. ಥ್ಯಾಂಕ್ ಯು. ವಾಚ್ ದ ನೆಕ್ಸ್ಟ್ ವ್ಲಾಗ್ ಅಂತ ಸಾಕು. ನೀನು ಹೇಳ್ರಿ, ವಾಚ್ ದ ನೆಕ್ಸ್ಟ್ ವ್ಲಾಗ್ ಫಾರ್ ದಿ ಚಾಲೆಂಜ್ ವಿಡಿಯೋ. ಅಂಡ್ ನಾವ್ ವೀಕೆಂಡ್ ಅಲ್ಲಿ ನಮ್ ಡಾಗ್ ನ ಎಲ್ಲೆಲ್ಲಿ ಕರ್ಕೊಂಡ್ ಹೋಗ್ತೀವಿ, ನಾವ್ ಅಷ್ಟೇ ಅಡ್ಡಾಡ್ತಿದೀವಿ. ಈಗ ಅವ್ನ್ ಮಿಸ್ ಮಾಡ್ತಿದ್ದಾನ, ಮನೇಲಿ ಬಿಟ್ಟು ಬಂದಿದೀವಿ. ಅವನ್ ಜೊತೆ ಅಂತಾನೆ ನಾವು ಸ್ಪೆಷಲ್ ಆಗಿ ಹೋಗ್ತೀವಿ. ಅದ್ ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀವಿ ವೀಕೆಂಡ್ ಬ್ಲಾಗ್ ಅಲ್ಲಿ. ಟೋಟಲ್ 2 ವಿಡಿಯೋಸ್ ಕಮಿಂಗ್ ಅಪ್. ಬಾಯ್ ಬಾಯ್.